ಹಳ್ಳಿಕೆರೆಯಲ್ಲಿ ವಾಲಿಬಾಲ್ ಪಂದ್ಯಾವಳಿಗಳಿಗೆ ತೆರೆ. 3 ದಿನಗಳ ಕಾಲ ನಡೆದ ವಾಲಿಬಾಲ್ ಹಬ್ಬ. ಕ್ರೀಡೆಗಳನ್ನು ಪ್ರೋತ್ಸಾಹಿಸಿ ಶಾಸಕ ಕೊತ್ತೂರು ಮಂಜುನಾಥ್. ಗ್ರಾಮೀಣ ಕ್ರೀಡಾ ಪ್ರತಿಭೆಗಳನ್ನು ಮತ್ತು ಕ್ರೀಡೆಗಳನ್ನು ಪ್ರೋತ್ಸಾಹಿಸುವ ಸಲುವಾಗಿ 3 ದಿನಗಳ ಕಾಲ ತಾಲೂಕಿನ ಕರೇನಹಳ್ಳಿ ಕ್ಯಾಲ್ನೂರು ಕೆರೆ ಅಂಗಳದಲ್ಲಿ ಮಧುವಣ್ಣ ಪ್ರೀಮಿಯರ್ ವಾಲಿಬಾಲ್ ಲೀಗ್ ಪಂದ್ಯಾವಳಿಗಳು ಇಂದು ಮುಕ್ತಾಯಗೊಂಡಿದ್ದು, ನಿರೀಕ್ಷೆಗೂ ಮೀರಿದ ಸ್ಪಂದನೆ ಸಿಕ್ಕಿ ಅಭೂತಪೂರ್ವ ಬೆಂಬಲದೊಂದಿಗೆ ಗ್ರಾಮೀಣ ಕ್ರೀಡಾಪಟುಗಳು ಕ್ರೀಡಾ ಪ್ರೇಮ ಮೆರೆದರು. ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಶಾಸಕ ಕೊತ್ತೂರು ಮಂಜುನಾಥ್ ಮಾತನಾಡಿ, ಗ್ರಾಮೀಣ ಪ್ರತಿಭೆಗಳಿಗೆ ಶುಭ ಕೋರಿ ಆಯೋಜಕರಾದ ಸಮಾಜ ಸೇವಕ ಅಂಕತಟ್ಟಿಯ ವೃದ್ಧಿ ವೆಂಚರ್ಸ್ ಮಾಲೀಕ ಎಎನ್ ಮಧುಕುಮಾರ್ ಮತ್ತು ಸ್ನೇಹಿತರನ್ನ ಪ್ರಶಂಸಿಸಿ, ಇತ್ತೀಚಿನ ದಿನಗಳಲ್ಲಿ ಕೆಲ ಯುವಕರು ಕೆಟ್ಟ ಚಟಗಳಿಗೆ ಬಲಿಯಾಗುತ್ತಿದ್ದು, ಅಂತಹ ಚಾಡಿಗಳನ್ನು ಹೋಗಲಾಡಿಸುವಲ್ಲಿ ಇಂತಹ ಕ್ರೀಡೆಗಳು ಸಹಕಾರಿಯಾಗುತ್ತದೆ. ಹಾಗಾಗಿ ಕ್ರೀಡೆಗಳನ್ನು ಪ್ರೋತ್ಸಾಹಿಸಿ ಬೆಂಬಲಿಸಿ ಎಂದರು. ಸಮಾಜ ಸೇವಕ ಅಂಕತಟ್ಟಿಯ ವೃದ್ಧಿ ವೆಂಚರ್ಸ್ ಮಾಲೀಕ ಎನ್ ಮಧುಕುಮಾರ್ ವಿಜೇತ ತಂಡಗಳಾದ ಕಲ್ವಮಂಜಲಿ, ಕ್ಯಾಲ್ನೂರು ಮತ್ತು ತೃತೀಯ ಸ್ಥಾನ ಪಡೆದ ತಿಪ್ಪನಹಳ್ಳಿ ತಂಡಗಳಿಗೆ 1 ಲಕ್ಷ ರುಗಳು, 50,000 ರುಗಳು ಮತ್ತು 25,000 ರುಗಳ ಚೆಕ್ ಮತ್ತು ಆಕರ್ಷಣೀಯ ಟ್ರೋಫಿಗಳನ್ನು ಮುಖ್ಯ ಅತಿಥಿಗಳೊಂದಿಗೆ ವಿತರಿಸಿದರು. ಕಾರ್ಯಕ್ರಮದಲ್ಲಿ ಎಂಎಲ್ಸಿ ಅನಿಲ್ ಕುಮಾರ್, ಅಮ್ಮನಲ್ಲೂರು ಪಂಚಾಯಿತಿ ಮಾಜಿ ಅಧ್ಯಕ್ಷ ರಮೇಶ್, ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಶಿವಕುಮಾರ್, ಭೂಪತಿಗೌಡ, ಸಿಟಿ ಪಂಚಾಯಿತಿ ಮಾಜಿ ಅಧ್ಯಕ್ಷ ಚಂಜಿಮಲೆ ಸುದರ್ಶನ್, ನಿರ್ದೇಶಕರಾದ ಚಂಜಿಮಲೆ ರಮೇಶ್, ಮುರಳಿ, ಪ್ರಾಧಿಕಾರ ಅಧ್ಯಕ್ಷ ಚೌಡ್ರೆಡ್ಡಿ, ತಿರುಮಲೇಶ್, ಮಧು, ರಾಮಣ್ಣ, ಚಿರಂತೇಶ್, ಗೋಪಾಲ್ಗೌಡ, ಅಮ್ಮನಲ್ಲೂರು ನಾಗೇಶ್, ಕೆಆರ್ಪುರಂ ಮಂಜುನಾಥ್, ಭರತ್, ಆದಿತ್ಯ, ಪ್ರದೀಪ್, ರವಿ, ಚಂಜಿಮಲೆ ರಾಜಣ್ಣ, ಸಿಟಿ ಹೊಸೂರು ಮಂಜುನಾಥ್, ನಾಗಣ್ಣ, ಪಾಡಿಗಾನಹಳ್ಳಿ ನವೀನ್ ಹಾಜರಿದ್ದರು. ನಾಗೇಶಣ್ಣ, ಮಧುವಣ್ಣ, ಮಂಜಣ್ಣ ಹಾಗೂ ಪವನಣ್ಣನು ಮೊದಲನೇ ಬಹುಮಾನವನ್ನು ಸ್ವೀಕರಿಸಿದ್ದಾರೆ. ಕಲ್ಮಂಜಲಿ ಟೀಮ್ಗೆ ಕಂಗ್ರ್ಯಾಚುಲೇಷನ್ಸ್ ಟೀಮ್. ಮೇನ್ ಕ್ಯಾಮ್ರಾ ಜಾಗ ಬಿಡ್ರಿ. ಫೋನ್ ಮಾಡಿದ್ದಾರೆ, 2 ನಿಮಿಷ ಬರ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಆಮೇಲೆ ಆಟ ಆಡ್ತಾ ಇರುವಂತ ಎಲ್ಲ ತಂಡದವರಿಗೂ ಒಳ್ಳೇದಾಗ್ಲಿ. ಎಲ್ಲಾ ತಂಡದವರು ಮೊದಲನೇ ಸ್ಥಾನ ಗೆಲ್ಬೇಕು ಅಂತ ನಮ್ಮ ಆಸೆ. ಆದ್ರೆ ಒಬ್ಬರಿಗೆ ಸಿಗೋದು ಎಲ್ಲರೂ ಗೆಲ್ಬೇಕು, ಯಾರಾದ್ರೂ ಒಬ್ರು ಗೆಲ್ತಾರೆ ಅಷ್ಟೇ. ಆದ್ರೂ ತುಂಬಾ ಸಂತೋಷ. ಇವತ್ತು ನಮ್ಮ ಮಧುಕುಮಾರ್ ಅವರು ಈ ಒಂದು ವಾಲಿಬಾಲ್ ಟೂರ್ನಿಮೆಂಟ್ ಅನ್ನ ಹಮ್ಮಿಕೊಂಡಿದ್ದಾರೆ. ಇವತ್ತು ವಾಲಿಬಾಲ್ ಟೂರ್ನಿಮೆಂಟ್ ಅಂತ ಇಲ್ಲಿ ನಮ್ಮ ಎಂಎಲ್ಸಿ ಅನಿಲನವರು, ಆಮೇಲೆ ನಮ್ಮ ಕ್ಯಾಲ್ನೂರು ರಾಮಣ್ಣ ಅವರು ಬಂದವರು, ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ನಮ್ಮ ರಮೇಶ್ ಅಣ್ಣವರು, ನಾಗೇಶ್ ಅಣ್ಣವರು ಬಂದಿದ್ದಾರೆ, ನಮ್ಮ ಕ್ಯಾಲ್ನೂರು ಚೇರ್ಮನ್ ರಮೇಶ್ ಅವರು ಬಂದಿದ್ದಾರೆ, ಹಾಗೆ ನಮ್ಮ ಗೋಪಾಲ್ಗೌಡರು, ಎಲ್ಲ ನಮ್ಮ ಮುರಳಿ, ಹಾಗೆ ನಮ್ಮ ಶಿವಣ್ಣವರು, ನಮ್ಮ ಚೌಡ್ರೆಡ್ಡಿ, ಎಲ್ಲ ನಮ್ಮ ಮುಖಂಡರು, ತಿರುಮಲಪ್ಪನವರು ಎಲ್ಲರೂ ಬಂದಿದ್ದೀರಾ. ಮುಖ್ಯವಾಗಿ ಇದೆಲ್ಲ ಆಯೋಜನೆ ಆಗಿದೆಲ್ಲ ಮಾಡಬೇಕಂದ್ರೆ ನಮ್ಮ ಮಧುಕುಮಾರ್ ಅವರು ಈ ಆಯೋಜನೆ ಮಾಡಿದ್ದಾರೆ. ಖಂಡಿತವಾಗ್ಲೂ ತುಂಬಾ ಒಳ್ಳೆ ಕೆಲಸ ಇದು. ಯಾಕೆ ಒಳ್ಳೆ ಕೆಲಸ ಅಂತ ಹೇಳಿದ್ರೆ, ಸ್ಪೋರ್ಟ್ಸ್ ಅನ್ನೋದು ನಮ್ಮ ದಾರಿಯನ್ನ, ಒಳ್ಳೆ ದಾರಿನ ಒಳ್ಳೆ ದಿಕ್ಕಿಗೆ ಕರ್ಕೊಂಡು ಹೋಗುತ್ತೆ. ನಮ್ಮನ್ನ ಆಟ ಪಾಠಗಳು ಅಂತ ಹೇಳ್ತೀವಿ, ಒಳ್ಳೆ ದಾರಿಗೆ ಒಳ್ಳೆ ದಿಕ್ಕಿಗೆ ಕರ್ಕೊಂಡು ಹೋಗುತ್ತೆ. ಎಕ್ಸಾಂಪಲ್ಗೆ ಕೆಲವ್ರನ್ನ ಹೇಳ್ತೀವಿ, ಸ್ಪೋರ್ಟ್ಸ್ ನೀವು ಬರದೇ ಇದ್ರೆ ಅನಾಹುತಗಳು ಏನಾಗ್ತವೆ ಅಂತ ಹೇಳಿದ್ರೆ, ಇವಾಗ ಊರುಗಳಲ್ಲಿ ರೈತ ಸಮಸ್ಯೆಗಳಿರೋದ್ರಿಂದ ಈ ಯುವಕರೇನಿದ್ದಾರೆ, ಯುವಕರಿಗೆ ಬೇರೆ ರೀತಿಯಾದಂತ ದಾರಿ, ಕುಡಿಯೋದು, ಈ ಬಾರ್ಗಳು ಇಂಥವು ಇವೆಲ್ಲ ಹೋಗ್ತಾರೆ. ಅದೆಲ್ಲ ಮರಿಬೇಕು, ಆ ಕಡೆ ಹೋಗ್ಬಾರ್ದು. ಅದೆಲ್ಲ ಬಂದ್ಬಿಟ್ಟು ಕೆಟ್ಟ ದಾರಿ ಹೋಗ್ಬಾರ್ದು, ಯಾರೇ ಆಗಲಿ ಹೋಗ್ಬಾರ್ದು, ಅದು ಕೆಟ್ಟ ದಾರಿಗೆ ಹೋಗ್ಬಾರ್ದು. ಆ ಕೆಟ್ಟ ದಾರಿಗೆ ಹೋಗ್ಬಾರ್ದು ಅಂತ ಹೇಳಿದ್ರೆ ಇಂಥ ಆಟ ಪಾಠಗಳನ್ನ, ವಾಲಿಬಾಲ್ ಟೂರ್ನಿಮೆಂಟು, ಕ್ರಿಕೆಟ್ ಟೂರ್ನಿಮೆಂಟು, ಫುಟ್ಬಾಲ್ ಟೂರ್ನಿಮೆಂಟು, ಕಬಡ್ಡಿ ಟೂರ್ನಿಮೆಂಟು, ಇಂಥ ಟೂರ್ನಿಮೆಂಟ್ಗಳು ನಡ್ಕೊಂಡು ಹೋದ್ರೆ ಯಾರು ಆ ಕೆಟ್ಟ ದಾರಿಗಳಿಗೆ ಆ ಕಡೆ ಗಮನಕ್ಕೆ ಹೋಗೋದಿಲ್ಲ. ಈ ವಾಲಿಬಾಲ್ ಈ ತರ ಸ್ಪೋರ್ಟ್ಸ್ ಆಟ ಪಾಠಕ್ಕೆ ಬಂದಾಗ ಏನಾಗುತ್ತೆ, ನಮಗೆಲ್ಲ ನನ್ನ ಬಾಡಿ ಮೇಂಟೈನ್ ಮಾಡಬೇಕು, ನನ್ನ ಫಿಟ್ನೆಸ್ ಮೇಂಟೈನ್ ಮಾಡಬೇಕು, ನಾನು ಆಕ್ಟಿವ್ ಆಗಿರ್ಬೇಕು ಅನ್ನೋದು ಮನಸ್ಸಿಗೆ ಒಂದು ಚಾಲೆಂಜ್ ಆಗಿ ಬರುತ್ತೆ. ಆವಾಗ ಒಂದು ವಾಕಿಂಗ್ ಮಾಡೋದು, ಜಿಮ್ ಮಾಡೋದು, ರನ್ನಿಂಗ್ ಮಾಡೋದು, ಈ ತರ ಸ್ಪೋರ್ಟ್ಸ್ ಆಕ್ಟಿವಿಟಿನಲ್ಲಿ ನಾವು ಪಾಲ್ಗೊಳ್ಳೋದು ತುಂಬಾ ಉತ್ತಮವಾಗಿರ್ತದೆ. ಅದಿಲ್ಲೇ ಇದೆ, ಯಾವುದೋ ಇಲ್ಲದೆ ಇದ್ರೆ ಬೇರೆ ದಾರಿಯಲ್ಲಿ ಹುಡುಕ್ತಾ ಇರ್ತೀವಿ. ಅಂದ್ರೆ ಆದ್ರಿಂದ ಯಾವುದು ಆ ರೀತಿಯಲ್ಲಿ ಆಗಬಾರ್ದು. ಅಂದ್ರೆ ಇದೆಲ್ಲ ತುಂಬಾ ಒಳ್ಳೆ ಕೆಲಸ ಆಡ್ತಾ ಇದ್ದೀರಾ, ಒಳ್ಳೇದಾಗ್ಲಿ, ಎಲ್ಲರಿಗೂ ಜಯವಾಗ್ಲಿ. ಒಳ್ಳೆ ಇಂಥ ಕೆಲಸಗಳಿಂದ ಅನೇಕ ಕೆಲಸಗಳು ಆಗ್ಬೇಕು, ಇಂಥದೆಲ್ಲ ಒಳ್ಳೇದಾಗ್ಬೇಕು. ಯುವಕರಿಗೆಲ್ಲ ಒಂದು ಪ್ರೋತ್ಸಾಹ ಕೊಡಬೇಕು. ಇವತ್ತು ಸರ್ಕಾರ ಮಟ್ಟದಲ್ಲಿ, ಇವತ್ತು ಪ್ರಪಂಚದಲ್ಲಿ ಯಾರಾದ್ರೂ ಒಳ್ಳೆ ಹೆಸರು ಮಾಡ್ತಾರೆ ಅಂತ ಹೇಳಿದ್ರೆ ಅದು ರಾಜಕಾರಣಿಗಳು ಒಳ್ಳೆ ಹೆಸರು ಮಾಡೋಕ್ಕಾಗೋದಿಲ್ಲ. ಫಿಲ್ಮ್ ಆಕ್ಟರ್ಸ್ ಯಾರು ಪ್ರಪಂಚಕ್ಕೆಲ್ಲ ಗೊತ್ತಾಗೋದಿಲ್ಲ. ಸ್ಪೋರ್ಟ್ಸ್ ಅಲ್ಲಿ ಇರ್ತಂಕ ಇವತ್ತು ನಮ್ಮ ಕ್ರಿಕೆಟ್ ಪ್ಲೇಯರ್ ಆಗಿ ಸಚಿನ್ ತೆಂಡೂಲ್ಕರ್ ಅವರು, ರಾಹುಲ್ ದ್ರಾವಿಡ್ ಅವರು, ಅನಿಲ್ ಕುಂಬ್ಳೆ ಅವರು,
ಇವತ್ತು ನಮ್ಮ ಧೋನಿ ಅವರು, ವಿರಾಟ್ ಕೊಹ್ಲಿ ಅವರು ಎಲ್ಲ ಇವತ್ತು ಇವರೆಲ್ಲ ಏನಿದ್ದಾರೆ ಇವತ್ತು ಫುಟ್ಬಾಲ್ ಅಲ್ಲಿ ವರ್ಲ್ಡ್ ಫೇಮಸ್ ಇದ್ದಾರೆ. ವರ್ಲ್ಡ್ ಮೆಸ್ಸಿ, ರೊನಾಲ್ಡೋ ಇವರೆಲ್ಲ ವರ್ಲ್ಡ್ ಫೇಮಸ್ ಅಲ್ಲಿ ಇದ್ದಾರೆ. ಸ್ಪೋರ್ಟ್ಸ್ ಅವ್ರಿಗೆ ಮಾತ್ರ ವರ್ಲ್ಡ್ ಅಲ್ಲಿ ಫೇಮಸ್ ಆಗಕ್ಕಾಗೋದು, ವರ್ಲ್ಡ್ ಅಲ್ಲಿ ಎಲ್ಲಾ ಜಾಗದಲ್ಲಿ ಇದಾಗೋದು, ಬೇರೆ ಯಾವ್ದ್ರಲ್ಲೂ ಸಿಗೋದಿಲ್ಲ. ಅದರಿಂದ ನೀವು ಆ ಮಟ್ಟಕ್ಕೆ ಹೋಗ್ಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತು ನನ್ನನ್ನು ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಮಧು ಕುಮಾರ್ ಯುವಕರು ಇಂಥ ಕಾರ್ಯಕ್ರಮಗಳೆಲ್ಲ ಇನ್ನು ಅನೇಕ ಕಾರ್ಯಕ್ರಮಗಳು ಮಾಡಿ ನಾನು 2003-4 ಇಂಥ ಕಾರ್ಯಕ್ರಮಗಳು ಮಾಡಿಕೊಂಡೇ ನಾನು ರಾಜಕೀಯಕ್ಕೆ ಬಂದಿದ್ದು. ರಾಜಕೀಯಕ್ಕೆ ಬರ್ಬೇಕಂದ್ರೆ ಕಾರಣನೇ ಇದೆ ನನಗೆ. ಅಂದ್ರೆ ಇಂಥ ಕಾರಣಗಳು ಬರ್ಬೇಕು. ಈ ರಾಜಕೀಯದಲ್ಲಿ ಇದೆಲ್ಲ ಇರಬೇಕು ಅಂತ ಹೇಳಿದ್ರೆ ಆಟ ಪಾಠಗಳು ಎಲ್ಲವೂ ಇರಬೇಕು. ಊರುಗಳಲ್ಲಿ ಆರ್ಕೆಸ್ಟ್ರಾ ಇರಬೇಕು. ಆ ಆರ್ಕೆಸ್ಟ್ರಾ ಡ್ಯಾನ್ಸ್ ಇರಬಾರ್ದು. ಆರ್ಕೆಸ್ಟ್ರಾ ಇರಬೇಕು ಅಂದ್ರೆ ಅವ್ರಿಗೊಂದು ಜೀವನ ಆಗ್ಬೇಕಲ್ಲ, ಹಾಡುಗಳವ್ರಿಗೆ ಆಗ್ಬೇಕಲ್ಲ, ತಪ್ಪಲ ಹೊಡೆಯವ್ರಿಗೆ ಆಗ್ಬೇಕಲ್ಲ, ತಮಟೆ ಹೊಡೆಯವ್ರಿಗೆ ಆಗ್ಬೇಕಲ್ಲ. ಆಯಾ ಕಲೆಗೆ ಆ ಕಲೆಗಳನ್ನ ಉಳಿಸ್ಕೊಳ್ಳೋದೇ ನಮ್ಮ ಜವಾಬ್ದಾರಿ. ಆ ಕಲೆಗಳೆಲ್ಲ ಉಳಿಬೇಕು. ಜೀವಂತವಾಗಿ ಎಲ್ಲ ಕಲೆಗಳು ಉಳಿಬೇಕಾಗ್ತದೆ ನಮಗೆ. ಅದರಿಂದ ಎಲ್ಲ ಆಟಗಳು ಅಷ್ಟೇ ಉಳಿಬೇಕಾಗ್ತದೆ, ಎಲ್ಲ ಕಲೆಗಳು ಉಳಿಯಬೇಕಾಗ್ತದೆ. ಇಂಥ ಕಲೆ ಆಟಗಳು ಉಳಿಬೇಕಂದ್ರೆ ನಾವೆಲ್ಲರೂ ಸಹಕರಿಸಬೇಕು. ಎಲ್ಲರೂ ಸಹಕರಿಸಿ ಎಲ್ಲ ಅದಕ್ಕೆ ಪ್ರೋತ್ಸಾಹ ಕೊಟ್ಟರೆ ಮುಂದಕ್ಕೆ ನಡೀತಾ ಇರ್ತದೆ ಅಂತ ಹೇಳ್ತಾ ಇನ್ನು ಅನೇಕ ಕಾರ್ಯಕ್ರಮಗಳು ನೀವು ಮಾಡಿ ನಮ್ಮೆಲ್ಲರ ಸಹಕಾರ ಬೆಂಬಲ ನಿಮ್ಗೆ ಇರ್ತದೆ ಅಂತೇಳಿ ನಾನು ಮಾತನ್ನು ಮುಗಿಸ್ತೀನಿ.